ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ಕಿಶೋರ್ ಮೇಗಳಮನಿ ನಿರ್ದೇಶನದ ಕಾಂಗರು. ಈ ಸಿನಿಮಾ ರಿವ್ಯೂ ಹೇಳಕ್ ಮುಂಚೆ ಒಂದು ಬೇರೆ ವಿಷಯ ಹೇಳ್ತೀನಿ. ಬೆಳಿಗ್ಗೆ ನನ್ನ ಹೆಂಡತಿ ತಿಂಡಿ ಮಾಡಿದ್ಲು, ತಿಂತಾ ಇದ್ದೆ. ಅವ್ರ ಮುಖ ನೋಡ್ಬಿಟ್ಟು ತಿಂಡಿ ಯಾಕೋ ಚೆನ್ನಾಗಿಲ್ಲ ಕಣೆ, ಟೇಸ್ಟು ಅಂದೆ. ತಿಂಡಿ ಮಾಡಕ್ ಬಂದ್ರೆ ಮಾತ್ರ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮುಚ್ಕೊಂಡು ತಿನ್ಬೇಕು ಅಂತ ಹೇಳಿದ್ಲು. ನಮ್ಮ ಆದಿತ್ಯ ಅವ್ರ ಮಾತು ನೆನಪಾಯ್ತು ಅಂತ ಅನ್ಸುತ್ತೆ. ಹೌದು, ಮತ್ತೆ ನಮ್ಮ ಆದಿತ್ಯ ಅವರು ಸಿನಿಮಾ ಮಾಡೋಕ್ಕೆ ಬಂದರೆ ಮಾತ್ರ ಬೇರೆ ಸಿನಿಮಾಗಳನ್ನ ರಿವ್ಯೂ ಮಾಡಬೇಕು ಅಂತ ಹೊಸ ಕಾನೂನು ತಂದಿದ್ದಾರೆ. ಅದ್ರ ಜೊತೆಗೆ ನನ್ನ ಸಿನಿಮಾ ಬಗ್ಗೆ ಯಾರಾದರೂ ಕೆಟ್ಟದಾಗಿ ರಿವ್ಯೂ ಮಾಡಿದ್ರೆ ಅವರು ಮತ್ತೆ ಕ್ಯಾಮ್ರಾ ಮುಂದೆ ಬರದೇ ಇರೋ ಹಾಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಆವಾಜ್ ಆಗ್ಬಿಟ್ಟಿದ್ದಾರೆ. ಯಾಕೆ ಸ್ವಾಮಿ ತಡ್ಕೊಳೋದು ಜೀವ. ನಾವು ಉಪ್ಪು ಖಾರ ತಿಂದಿರ್ತೀವಲ್ಲ, ಹಾಗಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಒಂದು ಕೈ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದೆ, ಒಂದು ಕ್ಲಾಸ್ ತೊಗೋಬೋದು ಅಂತ. ಬಟ್ ಆದರೆ ಕಿಶೋರ್ ಮೇಗಳ ಮನೆಯವರು ನಿಜಕ್ಕೂ ಒಂದು ಕ್ಲಾಸ್ ಆ್ಯಂಡ್ ಮಾಸ್ ಎರಡೂ ಕಾಂಬಿನೇಷನ್ ಇರೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನನಗಂತೂ ಸಿನಿಮಾ ಇಷ್ಟ ಆಯಿತು. ಹಾಗಾಗಿ ಆದಿತ್ಯ ಅವರಿಗೆ ಸಿಗಬೇಕಾಗಿದ್ದ ಪ್ರೀಮಿಯರ್ ಶೋ, ಸ್ಪೆಷಲ್ ಕ್ಲಾಸು ಸ್ವಲ್ಪ ಬಂಕ್ ಮಾಡಬೇಕಾಗಿ ಬಂದಿದೆ. ಬಹುಶಃ ಅವರ ಮುಂದಿನ ಒಳ್ಳೆ ಸಿನಿಮಾವರೆಗೂ ಕಾಯಬೇಕಾಗುತ್ತೆ ನಾವು. ಕಾಂಗ್ರೂ ಸಿನಿಮಾ ಬಗ್ಗೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ನನ್ನ ನಿರೀಕ್ಷೆಗೂ ಮೀರಿ ಸಿನಿಮಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನಂಗೆ ಆದಿತ್ಯ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡು. ಅದ್ರ ಜೊತೆಗೆ ಸಿನಿಮಾದ ಕಥೆ ಏನು ಅಂತ ಗೊತ್ತಾದ್ಮೇಲೆ ಒಂದು ಇಷ್ಟು ಒಳ್ಳೆ ಟೈಟ್ಲ್ ಇರೋ ಸಿನಿಮಾ ಒಂದು ಎಷ್ಟು ದಿನ ಆಗಿತ್ತು ಅಂತಲೂ ಯೋಚನೆ ಮಾಡಿದೆ ನಾನು. ಹಾಗಾಗಿ ಆ ಲೆಕ್ಕದಲ್ಲಿ ಟೈಟ್ಲ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹೆಣ್ಣು ಭ್ರೂಣ ಹತ್ಯೆ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಥ್ರಿಲ್ಲರ್ ಮತ್ತು ಹಾರರ್ ಥರದ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕಿಶೋರ್ ಅವರು. ಸೊ ಹಾಗಾಗಿ ಈ ಸಿನಿಮಾ ನೋಡಿದ ಹೆಣ್ಮಕ್ಳು ಅವರಿಗೆ ಥ್ಯಾಂಕ್ಸ್ ಫ್ರಮ್ ದ ಬಾಟಮ್ ಆಫ್ ಮೈ ಸ್ಟಮಕ್ ಅಂತ ಹೇಳಿದರೆ ಆಶ್ಚರ್ಯ ಏನಿಲ್ಲ. ಭೂತದ ಛಾಯೆ ಇರೋ ಈ ಸಿನಿಮಾನ ನಾನು ಅದ್ಭುತ ಸಿನಿಮಾ ಅಂತೆಲ್ಲ ಹೇಳಲ್ಲ, ಆದರೆ ಮನುಷ್ಯನ ಭೂತಕಾಲ ಅವನ ಮೇಲೆ ಯಾವ ಥರ ಏನೋ ಪ್ರಭಾವ ಬೀರುತ್ತೆ ಅನ್ನೋದು ಒಂದು ಎಳೆ ಇಟ್ಕೊಂಡು ಒಂದು ಡೀಸೆಂಟ್ ಆಗಿರೋ ಸಿನಿಮಾ ಮಾಡಿದ್ದಾರೆ ಕಿಶೋರ್. ಈ ಸಿನಿಮಾ ನೋಡಿದ ಮೇಲೆ ಅನಿಸಿದ್ದು, ನಿರ್ದೇಶಕ ಕಿಶೋರ್ ಮೇಗಳಮನೆ ಅವರು ದೇವದ ಸಿನಿಮಾ ಮಾಡಿ ಜನರನ್ನು, ಪ್ರೇಕ್ಷಕರನ್ನು ಮತ್ತು ವಿಮರ್ಶಕರನ್ನು ಚೆನ್ನಾಗೇ ಎದುರಿಸಿದ್ದಾರೆ. ಹಾಗಾಗಿ ಆದಿತ್ಯ ಅವರು ಸಪ್ರೇಟಾಗಿ ಎದುರಿಸೋ ಅಗತ್ಯ ಇರಲಿಲ್ಲ. ನಿರ್ದೇಶಕರ ಕತೆ ಹೇಳೋ ವೇಗ ಮತ್ತು ಡಿಸಿಪ್ಲಿನ್ ಎಲ್ಲವೂ ಚೆನ್ನಾಗಿದೆ. ತಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಿನಿಮಾ ಎಲ್ಲೂ ನಿಮಗೆ ಬೋರ್ ಹೊಡಿಸಲ್ಲ. ಆದರೆ ಈ ಕಥೆಯಲ್ಲಿ ಒಂದಷ್ಟು ಕಡೆ ಇನ್ನೂ ಕಂಟಿನ್ಯೂಸ್ ಆಗಿ ಒಬ್ಬರಾದ ಮೇಲೆ ಒಬ್ಬರು ಸೂಸೈಡ್ ಮಾಡ್ಕೊಳೋದು ನೋಡಿ ಹೊಟ್ಟೆ ತೊಳಸಿ ಬಂದಂಗೆ ಆಗ್ಬೋದು. ಬಟ್ ಆದರೆ ಇದ್ರ ಕಥೆನೇ ಹೊಟ್ಟೆ ತೊಳಸೋದ್ರ ಬಗ್ಗೆ ಇರೋದ್ರಿಂದ ಅದು ಸಿನಿಮಾಗೇನು ಡಿಸ್ಟರ್ಬ್ ಮಾಡಲಿಲ್ಲ. ಇಲ್ಲಿ ನಿರ್ದೇಶಕ ಕಿಶೋರ್ ಅವರ ಹೆಗ್ಗಳಿಕೆ ಏನು ಅಂದರೆ, ಕಾಂಗರು ಹೇಗೆ ತನ್ನ ಹೊಟ್ಟೆ ಚೀಲದಲ್ಲಿ ತನ್ನ ಮಗುನ ಜೋಪಾನವಾಗಿ ಕಾಪಾಡ್ಕೊಳ್ಳುತ್ತೋ ಹಾಗೆ ಸಿನಿಮಾದಲ್ಲಿ ಅವಶ್ಯಕತೆ ಇರೋ ಸಸ್ಪೆನ್ಸ್ನ ಕೊನೆಯವರೆಗೂ ಕಾಪಾಡ್ಕೊಂಡಿದ್ದಾರೆ ನಿರ್ದೇಶಕ ಕಿಶೋರ್. ಇನ್ನು ಸಿನಿಮಾನ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಅಂತೆಲ್ಲ ಡಿವೈಡ್ ಮಾಡಿ ನೋಡೋದಾದರೆ, ಸೆಕೆಂಡ್ ಹಾಫ್ ಈಸ್ ಬೆಟರ್ ಹಾಫ್ ಅಂತ ಹೇಳ್ಬೋದು. ಅದರಲ್ಲೂ ಕ್ಲೈಮ್ಯಾಕ್ಸು. ಇದು ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆರಂಭದಲ್ಲಿ ಸಸ್ಪೆನ್ಸ್ ಸಿನಿಮಾ ಅಥವಾ ಥ್ರಿಲ್ಲರ್ ಸಿನಿಮಾ ಅಥವಾ ದೇವದ ಸಿನಿಮಾ ಅಂತ ಶುರು ಆಗುತ್ತೆ. ಬಟ್ ಇಂಟರ್ವಲ್ ಆದಮೇಲೆ ಸಿನಿಮಾಗೆ ಹೊಸ ಆಯಾಮ ಸಿಗುತ್ತೆ. ಅಲ್ಲಿ ಶಿಶುಪಾಲರೇ ತಪ್ಪು ಮಾಡಿದ್ರೆ ಶಿಶುಪಾಲ ವಧೆ ಆಗುತ್ತೆ ಅನ್ನೋದನ್ನು ನಿರ್ದೇಶಕರು ಹೇಳಿದರು. ಆದರೆ ಸಿನಿಮಾ ಮುಗಿಯೋ ಹೊತ್ತಲ್ಲಿ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ರಿವೀಲ್ ಮಾಡೋಕ್ಕೆ ಹೀರೋ ಹೇಳ್ತಾನೆ, ನಾನೊಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲೊಂದು ಫೋಟೋ ಸಿಕ್ತು ಅಂತ ಹೇಳಿಬಿಟ್ಟು ಕತೆಗೆ ಟ್ವಿಸ್ಟ್ ಕೊಟ್ಬಿಡ್ತಾನೆ. ಅದು ಅಷ್ಟು ಕನ್ವಿನ್ಸಿಂಗ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅಲ್ಲಿವರೆಗೂ ಜಗದ ಗೊಂದಲ ಅಷ್ಟೇ ಇರೋ ಪ್ರೇಕ್ಷಕನಿಗೆ ಅದ್ಯಾವ ಜಾಗ ಇರ್ಬೋದು ಅನ್ನೋ ಜಾಗದ ಗೊಂದಲ ಕೂಡ ಶುರು ಆಗುತ್ತೆ. ಆದರೆ ಗರ್ಭಪಾತ ಮಾಡೋದ್ರ ಬಗ್ಗೆ ಮಾಡಿರೋ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ನಿಮಗೆ ತುಂಬ ಅರ್ಥಗರ್ಭಿತವಾಗಿದೆ ಅಂತ ಅನಿಸುತ್ತೆ. ಆದಿಯಿಂದ ಅಂತ್ಯದವರೆಗೂ ಆದಿತ್ಯ ಅವರು ಸಿನಿಮಾದ ಅಗತ್ಯಕ್ಕೆ ತಕ್ಕಂತೆ ಗಂಭೀರವಾಗಿ ಡಿಗ್ನಿಫೈಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಂತ ಅದನ್ನು ಅವ್ರಿಗೆ ಅಷ್ಟೇ ಆ್ಯಕ್ಟಿಂಗ್ ಬರೋದು ಅಂತೆಲ್ಲ ತಪ್ಪು ತಿಳ್ಕೊಬಾರ್ದು. ರಂಜನಿ ರಾಘವನ್ ಅವರು ಈ ಸಿನಿಮಾದ ಇನ್ನೊಂದು ಪ್ರಮುಖ ಅಟ್ರಾಕ್ಷನ್. ಇದರ ಜೊತೆಗೆ ನಮ್ಮ ಅಶ್ವಿನ್ ಹಾಸನ್ ಅವರು ಕರ್ಣ ಕವಚದ ಥರ ಪೊಲೀಸ್ ಯೂನಿಫಾರ್ಮ್ ಹಾಕೋದನ್ನು ಇಲ್ಲೂ ಮುಂದುವರಿಸಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ರಂಗಕ್ಕೆ ಅಭಿನಯಕ್ಕೆ ಅಂತ ಬರೋರು ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡ್ಬರ್ತಾರೆ. ಮೋಸ್ಟ್ಲಿ ಅಶ್ವಿನ್ ಅವರು ಪೊಲೀಸ್ ಟ್ರೈನಿಂಗ್ ತೊಗೊಂಡು ಬಂದಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಒಂದಾದ್ಮೇಲೆ ಒಂದು ಅವ್ರನ್ನ ಪೊಲೀಸ್ ಪಾತ್ರಗಳಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅವರು ತಮ್ಮ ಅಭಿನಯದಲ್ಲಿ ಮಾತ್ರ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಥರ ಪ್ರಾಮಾಣಿಕ ಅಭಿನಯ ನೀಡಿದ್ದಾರೆ. ಇಂಥ ಪಾತ್ರಗಳಲ್ಲಿ ಎಕ್ಸ್ಪರ್ಟ್ ಆಗಿರೋ ಕರಿಸುಬ್ಬು ಅವರು ತಮ್ಮ ಸಹಜ ಅಭಿನಯದಿಂದ ಗೆದ್ದಿದ್ದಾರೆ. ಇನ್ನು ಮದರ್ ಸೆಂಟಿಮೆಂಟ್ ಬಗ್ಗೆ ಹೇಳೋ ಸಿನಿಮಾದಲ್ಲಿ ಫಾದರ್ ಪಾತ್ರ ಮಾಡಿರೋ ಶಿವಮಣಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಇಷ್ಟ ಆಗುತ್ತೆ.
ನನಗೆ ಸಿನಿಮಾದಲ್ಲಿ ನಿರಾಸೆ ಮೂಡಿಸಿದ ವಿಷಯ ಅಂದರೆ ಡೈಲಾಗ್ಸ್. 4 ಜನ ಮಾತಾಡುವಂಥ ವಿಷಯ ಇಟ್ಕೊಂಡು ಒಂದು ಒಳ್ಳೆ ಗಂಭೀರವಾದ ಸಿನಿಮಾ ಮಾಡಿರೋ ನಿರ್ದೇಶಕರು ಸಿನಿಮಾದಲ್ಲಿರೋ ಪಾತ್ರಗಳು ಆಡೋ ಮಾತಿನ ಬಗ್ಗೆ ಇನ್ನೊಂದು ಸ್ವಲ್ಪ ಗಮನ ಕೊಡಬೇಕಿತ್ತು ಅಂತ. ಕೆಲವು ಸಂಗೀತ ನಿರ್ದೇಶಕರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿದ್ರೆ ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಮಾರ್ನಿಂಗ್ ಶೋ ಟೈಮಲ್ಲಿ ಹೊರಗಡೆ ತಮಟೆ ಬಾರಿಸೋರೆ ಇವರಿಂದ ಚೆನ್ನಾಗಿ ಬಾರಿಸ್ತಾರೆ ಅಂತ ಅನಿಸುತ್ತೆ. ಬಟ್ ಆದರೆ ಈ ಸಿನಿಮಾದಲ್ಲಿ ಸಾಧು ಕೋಕಿಲ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. ಸಾಮಾನ್ಯವಾಗಿ ತೆರೆ ಮೇಲೆ ಕಾಣಿಸ್ಕೊಂಡು ಎಲ್ಲರನ್ನೂ ನಗಿಸುವಂಥ ಸಾಧು ಕೋಕಿಲ ಇಲ್ಲಿ ತೆರೆ ಹಿಂದೆ ನಿಂತ್ಕೊಂಡು ಎಲ್ಲರನ್ನೂ ಹೆದರಿಸಿದರು. ಛಾಯಾಗ್ರಾಹಕ ಉದಯ್ ಲೀಲಾ ಅವರು ತಮ್ಮ ಕೆಲಸನ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಡಿಟರ್ ಅರ್ಜುನ್ ಅವರು ಕೂಡ ಅಚ್ಚುಕಟ್ಟಾಗಿ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಕಾಂಗ್ರೆಸ್ ಸಿನಿಮಾನ ಒಬ್ಬ ರಿವ್ಯೂಯರ್ ಆಗಿ ನೋಡುವಾಗ ನನಗೆ ಸಿನಿಮಾದಲ್ಲಿರೋ ದೆವ್ವಕ್ಕಿಂತ ಆದಿತ್ಯ ಅವ್ರು ನೋಡಿದಾಗಲೇ ಜಾಸ್ತಿ ಭಯ ಆಗ್ತಿತ್ತು. ಹಾಗಾಗಿ ಮೋಸ್ಟ್ಲಿ ನನಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನಿರ್ದೇಶಕ ಕಿಶೋರ್ ಮೇಗಳಮನೆ ಅವರು ಒಂದು ಒಳ್ಳೆ ಸಿನಿಮಾ ಅಂತೂ ಮಾಡಿದ್ದಾರೆ. ಆದರೆ ಅಟ್ಲೀಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ಇರೋವರೆಗಾದರೂ ತಮ್ಮ ಸಿನಿಮಾದ ನಾಯಕ ನಟನಿಗೆ ಬಾಡಿಗೆ ಕ್ಯಾಮ್ರಾಗಳ ಮುಂದೆ ಬಾಯಿಗೆ ಬಂದಂಗೆ ಮಾತಾಡದೆ ಇರೋಕ್ಕೆ ಹೇಳಿದರೆ ಒಂದಷ್ಟು ಜನನಾದರೂ ಸಿನಿಮಾ ನೋಡ್ತಾರೆ ಅನ್ನೋದು ನನ್ನ ಅನಿಸಿಕೆ.